ನಿಮ್ಮ ಹತ್ರ ಈ ವಿಡಿಯೋ ಬಂದಿದೆ ಅಂದ್ರೆ ನೀವು ದುಡ್ಡು ಮಾಡೋದ್ರಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಅರ್ಥ. ಸೊ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಪ್ರತಿ ತಿಂಗಳು ನೀವು ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಮುಖಾಂತರ 15ರಿಂದ 20 ಸಾವಿರ ಪಾರ್ಟ್ ಟೈಮ್ ಅಲ್ಲಿ ಯಾವ ರೀತಿ ದುಡಿಬಹುದು ಅಂತ. ಸೊ ನೀವು ವಿಡಿಯೋನ ಎಂಡ್ ವರೆಗೂ ನೋಡ್ಬೇಕಾಗುತ್ತೆ. ಎಂಡ್ ಅಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇರುತ್ತೆ. ಓಕೆ, ಮೈ ಸೆಲ್ಫ್ ಅವಿನಾಶ್ ಪಾಟೀಲ್. ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಗ್ರಾಜುಯೇಟ್ ಮಾಡ್ತಾ ಇದ್ದೆ 3 ಇಯರ್ಸ್ ಬಿಫೋರ್. ನನ್ನ ಹತ್ರನೂ ತುಂಬಾ ಸಮಯ ಸಿಗ್ತಿತ್ತು. ನಾನು ಪಾರ್ಟ್ ಟೈಮ್ ಅಲ್ಲಿ ಏನಾದ್ರು ಮಾಡಬೇಕು, ಏನಾದ್ರು ಹುಡುಕ್ಬೇಕು ಅಂತ ನಾನು ಹುಡುಕ್ತಾ ಇದ್ದೆ. ಸೊ ನೀವು ಕೂಡ ಇಲ್ಲಿ ತುಂಬಾ ಜನ ಯಂಗ್ಸ್ಟರ್ಸ್ ಇರ್ತೀರಾ, ಹೌಸ್ ವೈಫ್ಸ್ ಇರ್ತೀರಾ, ಜಾಬ್ ಮಾಡೋರು ಇರ್ತೀರಾ. ನಿಮ್ ಸಿಚುವೇಶನ್ ನೀವು ಚೇಂಜ್ ಮಾಡ್ಕೊಂಡು ನಿಮ್ ಕಾಲೇಜ್ ಸ್ಟಡೀಸ್ ಜೊತೆ ನೀವು ಬೆಟರ್ ಆಗಿ ಒಂದು ಫೈನಾನ್ಷಿಯಲಿ ಇನ್ಕಮ್ ನ ಮತ್ತೆ ನಾಲೆಜ್ ನ ತಿಳ್ಕೊಳ್ಳೋಕೋಸ್ಕರ, ಗ್ರೋ ಆಗೋಕೋಸ್ಕರ ಇಲ್ಲಿ ಬಂದಿರ್ತೀರಾ, ರೈಟ್? ಸೊ ಅದೇ ತರ ನಾನು ಪಾರ್ಟ್ ಟೈಮ್ ಅಲ್ಲಿ ಏನಾದ್ರು ಹುಡುಕ್ತಾ ಇದ್ದೆ, ಏನಾದ್ರು ಮಾಡ್ಬೇಕು ಅಂತ. ದೆನ್ ಐ ಗಾಟ್ ಟು ನೋ ಅಬೌಟ್ ಆನ್ಲೈನ್ ಬಿಸ್ನೆಸ್. ಹೇಳ್ತಾರಲ್ವಾ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂತ. ಇವತ್ತು ನೀವು ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ನೀವು ನಿಮ್ಮ ಪ್ರಾಬ್ಲಮ್ಸ್ ನ, ನಿಮ್ಮ ನೀಡ್ಸ್ ನ, ನಿಮ್ಮ ವಾಂಟ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಳೋಕೋಸ್ಕರ, ಇಂಡಿಪೆಂಡೆಂಟ್ ಆಗಿ ನೀವು ಗ್ರೋ ಆಗೋಕೋಸ್ಕರ ಇಲ್ಲಿ ಬಂದಿರ್ತೀರಾ. ಅಟ್ ದ ಸೇಮ್ ಥಿಂಗ್, ನಾನು 3 ಇಯರ್ಸ್ ಬಿಫೋರ್ ಪಾರ್ಟ್ ಟೈಮ್ ಅಲ್ಲಿ ಏನ್ ಮಾಡಬಹುದು ಅಂತ ನೋಡಿದಾಗ ದೆನ್ ಐ ಗಾಟ್ ಟು ನೋ ಅಬೌಟ್ ಆನ್ಲೈನ್ ಬಿಸ್ನೆಸ್. ಬಿಕಾಸ್ ಆನ್ಲೈನ್ ಇಸ್ ಫ್ಯೂಚರ್. ಇವತ್ತು ಪ್ರತಿ ಥಿಂಗ್ಸ್ ಆನ್ಲೈನ್, ಗ್ರೋಸರೀಸ್ ಆಯ್ತು, ಆನ್ಲೈನ್ ಫುಡ್ ಆರ್ಡರ್ ಮಾಡೋದಾಯ್ತು, ಆನ್ಲೈನ್ ನಾವು ಒಂದು ಟ್ರಾವೆಲ್ ಮಾಡೋದಾಯ್ತು, ಎವ್ರಿಥಿಂಗ್ ಶಿಫ್ಟೆಡ್ ಆನ್ಲೈನ್. ಅಷ್ಟೆಲ್ಲ ಯಾಕೆ, ಸೋ ಮೆನಿ ಕಂಪನೀಸ್, ಸೋ ಮೆನಿ ಸ್ಟಾರ್ಟ್ಅಪ್ ಕಂಪನೀಸ್. ಸೊ ಪ್ರತಿಯೊಂದು ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಆನ್ಲೈನ್ ಶಿಫ್ಟ್ ಆಗಿದೆ. ಸೊ ಇನ್ನೊಂದು ಥಿಂಗ್ ಏನಂದ್ರೆ, ನಾವು ಈ ಪೀಪಲ್ ನ ನೋಡಿ ಮಜಾಕ್ ಮಾಡ್ತಿದ್ವಿ, ಇವರು ಕೂಡ ಇವತ್ತು ಮೋರ್ ದೆನ್ ₹1,00,000 ಅರ್ನ್ ಮಾಡ್ತಿದ್ದಾರೆ. ಯಾರು ಅಲ್ಲ, ಅವರು ಇನ್ಫ್ಲೂಯೆನ್ಸರ್ಸ್, ಟಿಕ್ ಟಾಕ್ ಮಾಡೋರು, ರೀಲ್ಸ್ ಮಾಡೋರು, ರೈಟ್? ಸೊ ದೆನ್ ಐ ಗಾಟ್ ಟು ನೋ ಅಬೌಟ್ ಎವ್ರಿಥಿಂಗ್ ಶಿಫ್ಟೆಡ್ ಆನ್ಲೈನ್. ಸೊ 3 ಇಯರ್ಸ್ ಬಿಫೋರ್ ನಾನು ಏನ್ ಮಾಡಬಹುದು ಅನ್ಕೊಂಡಾಗ, ಸೊ ಐ ಬಿಕಮ್ ಅ ಪಾರ್ಟ್ ಆಫ್ ಸೋ ಮೆನಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್. ಸೊ ನಾನು ಅವಾಗ ತುಂಬಾ ಥಿಂಗ್ಸ್ ನ ಲೈಕ್ ಮಾಡಿದೆ. ಫೋರೆಕ್ಸ್ ಟ್ರೇಡಿಂಗ್, ಆನ್ಲೈನ್ ಥಿಂಗ್ಸ್, ಸೊ ಗೂಗಲ್ ಆಡ್ಸ್, ಫೇಸ್ಬುಕ್ ಆಡ್ಸ್, ಸೋ ಮೆನಿ ಥಿಂಗ್ಸ್ ನ ಟ್ರೈ ಮಾಡಿದೆ. ಅಂಡ್ ಇನ್ ದಿಸ್ 3 ಇಯರ್ಸ್ ಐ ಜನರೇಟೆಡ್ ಎ ಗುಡ್ ಪ್ರಾಫಿಟ್ ಆಫ್ ಅಮೌಂಟ್ ಆಫ್ ಇನ್ಕಮ್. ಅಂಡ್ ನನ್ನ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಬಂತು. ಓಕೆ, ಸೊ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ದಿನದಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ದಿನದಿಂದ ದಿನ ಜಾಸ್ತಿ ಬೆಳೀತಿದೆ. ಸೊ ಅನದರ್ ಥಿಂಗ್ ಇಸ್, ಯಾರ ಹತ್ರ ಎಂಪ್ಲಾಯ್ಮೆಂಟ್ ಜಾಬ್ ಇದೆ ಅವ್ರ ಬೇಸಿಕ್ಸ್ ನೀಡ್ಸ್ ನ ಫುಲ್ಫಿಲ್ ಮಾಡ್ಕೊಂಡು ಕೂಡ ಸರ್ವೈವ್ ಮಾಡಕ್ ಆಗ್ತಿಲ್ಲ. ಸೊ ಅದು ಬಿಟ್ರೆ ನಮ್ಮ ಒಂದು ಎಜುಕೇಶನ್ ಆಫ್ ಲೈಕ್ ಡಿಗ್ರಿ, ಇಟ್ ಇಸ್ ಬಿಕಮ್ ಜಸ್ಟ್ ಎ ಪೀಸ್ ಆಫ್ ಪೇಪರ್. ಸೊ ನಾನು ಓದೋದು ತಪ್ಪು ಅಂತ ಹೇಳ್ತಿಲ್ಲ, ನೋ ಅಫೆನ್ಸ್ ಇಟ್. ಅದ್ರ ಬಗ್ಗೆ ನೀವು ಒಂದ್ಸತೆ ಥಿಂಕ್ ಮಾಡಿ. ಏನಪ್ಪಾ ಅಂದ್ರೆ, ನಮ್ಮ ತಂದೆ ತಾಯಿ ದುಡ್ಡನ್ನ ನಾವು 20 ವರ್ಷ, ಒಂದು 20 ಲಕ್ಷನ ಎಜುಕೇಶನ್ ಮೇಲೆ ಖರ್ಚು ಮಾಡ್ತೀವಿ. ಆ ದುಡ್ಡು ಬಂದ್ಬಿಟ್ಟು ಯಾವಾಗ ರಿಕವರ್ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ರೈಟ್? ಸೊ ಇಲ್ಲಿ ಪ್ರತಿಯೊಬ್ರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಹೈಲಿ ಆಕ್ಟಿವ್ ಇರ್ತೀರಾ. ಸೊ ನಾನ್ ನಿಮಗೆ ಹೇಳ್ಕೊಡ್ತೀನಿ 3 to 4 ವೇಸ್ ನೀವು ಯಾವ ರೀತಿ ಮನೇಲಿ ಕೂತ್ಕೊಂಡು ಆನ್ಲೈನ್ ಬಿಸ್ನೆಸ್ ನ ಸೆಟಪ್ ಮಾಡಿ ನೀವು ಯಾವ ರೀತಿ ಒಂದು ಇನ್ಕಮ್ ನ ಡೆವಲಪ್ ಮಾಡಬಹುದು ಅಂತ. ವೆದರ್ ನೀವು ಸ್ಟೂಡೆಂಟ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಜಾಬ್ ಮಾಡೋರು ಆಗಿರ್ಬೋದು, ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಬಟ್ ನಾನ್ ನಿಮ್ಗೆ ಇದನ್ನ ಒಂದು ಎಕ್ಸ್ಕ್ಲೂಸಿವ್ ವೆಬಿನಾರ್ ಅಲ್ಲಿ ಹೇಳ್ಕೊಡ್ತೀನಿ, ಯಾವ ರೀತಿ ನೀವು 3 to 4 ವೇಸ್ ಆಫ್ ಮನೆಯಲ್ಲಿ ಕೂತ್ಕೊಂಡು ಅರ್ನಿಂಗ್ಸ್ ಮಾಡಬಹುದು ಅಂತ. ಸೊ ನನ್ನ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಇಲ್ಲಿ ಗ್ರೋ ಆಗ್ತಿದ್ದೀನಿ ಅಂದ್ರೆ ಆಬ್ವಿಯಸ್ಲಿ ಸೊ ಎಕ್ಸ್ಕ್ಲೂಸಿವ್ ವೆಬಿನಾರ್ ಅಂತೂ ಫ್ರೀ ಆಗಿರಲ್ಲ. ಸೊ ಅಲ್ಲಿಂದ ನಿಮಗೆ ಸೋ ಮೆನಿ ಥಿಂಗ್ಸ್ ಕಲಿಯೋಕೆ, ಮತ್ತೆ ನಿಮಗೆ ಮನೇಲೆ ಕೂತ್ಕೊಂಡು ಒಂದು ಅಪರ್ಚುನಿಟಿಯಿಂದ ನಿಮಗೆ ಒಂದು ಇನ್ಕಮ್ ನ ಡೆವಲಪ್ ಮಾಡ್ಕೊಳ್ಳೋಕೆ ನಿಮಗೆ ಒಂದು ಕೆಲಸ ಸಿಗ್ತಿದೆ ಅಂದ್ರೆ, ಸೊ ನಿಮಗೆ ಸೋ ಮೆನಿ ರಿಸೋರ್ಸಸ್ ಸಿಗುತ್ತೆ, ಟೂಲ್ ಸಿಗುತ್ತೆ. ಇಲ್ಲಿಂದ ಆ ಟೂಲ್ಸ್ ನ, ರಿಸೋರ್ಸಸ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಕೆರಿಯರ್ ನ ನೀವು ಬಿಲ್ಡ್ ಮಾಡ್ಕೋಬಹುದು. ಆಬ್ವಿಯಸ್ಲಿ ಆ ಎಕ್ಸ್ಕ್ಲೂಸಿವ್ ವೆಬಿನಾರ್ ಬಂದ್ಬಿಟ್ಟು ಫ್ರೀ ಆಗಂತೂ ಇರಲ್ಲ, ಬಿಕಾಸ್ there is no freelancers in the world. ಸೊ ನೀವು ಇಂಟರ್ನೆಟ್ ಅಲ್ಲಿ ಕೂಡ ಹುಡುಕಬಹುದು ಹೌ ಟು ಮೇಕ್ ಮನಿ ಆನ್ಲೈನ್ ಅಂತ. ನಿಮಗೆ 1000 ವಿಡಿಯೋಸ್ ಬರುತ್ತೆ, ಬಟ್ ಆ 1000 ವಿಡಿಯೋಸ್ ಇಂದ ನಿಮಗೆ ಯಾವುದು ಪ್ರಾಕ್ಟಿಕಲಿ ಯೂಸ್ ಇರಲ್ಲ. ಅದಕ್ಕೋಸ್ಕರ ಅದು ಇಂಟರ್ನೆಟ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇದೆ. ಸೊ ಆ ವಿಡಿಯೋಸ್ ಇಂದ ನಿಮಗೆ ಪ್ರಾಕ್ಟಿಕಲಿ ಯಾವುದೇ ಒಂದು ಗೈಡೆನ್ಸ್ ಸಿಗಲ್ಲ, ಯಾವ ರೀತಿ ನೀವು ಅರ್ನಿಂಗ್ಸ್ ಮಾಡಬಹುದು, ದುಡ್ಡು ಮಾಡಬಹುದು, ಗ್ರೋ ಆಗಬಹುದು ಅಂತ. ಸೊ ಅಬ್ಸಲ್ಯೂಟ್ಲಿ ಸರಿಯಾದ ಪ್ಲಾಟ್ಫಾರ್ಮ್ ಯಾವುದು, ಸರಿಯಾದ ಪ್ಲಾಟ್ಫಾರ್ಮ್ ಯಾವ್ದಲ್ಲ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಇನ್ನೊಂದೇನು ಅಂದ್ರೆ, ಫ್ರೀ ಆಗಿ ಏನಾದ್ರು ಇರುತ್ತೆ ಅಂದ್ರೆ ಅದು ವ್ಯಾಲ್ಯೂಯಬಲ್ ಇರಲ್ಲ. ಸೊ ಇನ್ಸ್ಟೆಂಟ್ ಆಗಿ ನೀವು ಅನ್ಕೊಳ್ಳಿ, ಹೋಗ್ಬೇಕಾದಾಗ ದಾರಿ ನಿಮಗೆ ಒಂದು ₹500 ನೋಟ್ ಸಿಕ್ತು ಅಂದ್ರೆ
ಅದನ್ನ ನಾವ್ ಏನ್ ಮಾಡ್ತೀವಿ, ಒಂದು ರಾಂಗ್ ವೇದಲ್ಲಿ ಯೂಸ್ ಮಾಡ್ತೀವಿ. ಅದೇ ನಾವು ಒಂದು 500 ರೂಪಾಯಿನ ಕಷ್ಟಪಟ್ಟು ದುಡಿತಿದೀವಿ ಅಂದ್ರೆ ಅದನ್ನ ಒಂದು ಒಳ್ಳೆ ರೀತಿಲಿ ನಾವು ಉಪಯೋಗ ಮಾಡ್ತೀವಿ. ಸೊ ದೇರ್ ಇಸ್ ನೋ ಫ್ರೀಲಾನ್ಸರ್ಸ್ ಇನ್ ದ ವರ್ಲ್ಡ್. ಸೊ ಫ್ರೀ ಆಗಿ ಏನಾದ್ರೂ ವರ್ಕ್ ಮಾಡ್ಬೇಕಂತ ಬಂದಿದ್ದೀರಿ ಅಂದ್ರೆ ಈ ವಿಡಿಯೋನ ನೀವು ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ ಮೊದಲು ಈ ಎಕ್ಸ್ಕ್ಲೂಸಿವ್ ವೆಬಿನಾರ್ ನ ಚಾರ್ಜ್ ಬಂದ್ಬಿಟ್ಟು 5,000 ರೂಪಾಯಿ ಇರ್ತಾ ಇತ್ತು. ಸೊ ಯಾರೆಲ್ಲ 5,000 ರೂಪಾಯಿದಿಂದ ಎನ್ರೋಲ್ ಮಾಡ್ಕೊಂತ ಇದ್ರು, ಸೊ ಅವ್ರು ಬಂದ್ಬಿಟ್ಟು ಅವರ ಲರ್ನಿಂಗ್ಸ್, ಅವರ ಡೆವಲಪ್ಮೆಂಟ್ ಮತ್ತೆ ಅವರು ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡ್ಕೋಬಹುದಾಗಿತ್ತು. ನಾವೆಲ್ಲ ಏನ್ ಮಾಡಿದ್ವಿ, ತುಂಬಾ ಜನದವರೆಗೂ ಈ ಅಪಾರ್ಚುನಿಟಿ ರೀಚ್ ಔಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ನಾವು ಆ ಚಾರ್ಜ್ ನ ಬಂದ್ಬಿಟ್ಟು 4,000 ಅಲ್ಲ, 2,000 ಅಲ್ಲ, 500 ರೂಪಾಯಿ ಅಲ್ಲ, ಓನ್ಲಿ 298 rupees ವಿ ಆರ್ ಚಾರ್ಜಿಂಗ್. ಸೊ ಅದರಿಂದ ನೀವು ಗ್ರೋ ಆಗ್ಬಹುದು, ನಾಟ್ ಓನ್ಲಿ ಫೈನಾನ್ಷಿಯಲಿ, ಇನ್ ಟರ್ಮ್ಸ್ ಆಫ್ ಪರ್ಸನಾಲಿಟಿ, ಗ್ರೂಮಿಂಗ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂದ ನೀವು ಡೆವಲಪ್ ಮಾಡ್ಕೋಬಹುದು. ಸೊ ಬೇಸಿಕಲಿ ನಾವು ಈ 298 rupees ನ ಇಟ್ಟಿರೋದು ಸೊ ಯಾರು ಸೀರಿಯಸ್ ಇರಲ್ಲ ಅವ್ರನ್ನ ಫಿಲ್ಟರ್ ಔಟ್ ಮಾಡೋಕೋಸ್ಕರ. ಸೊ ಎನಿಯೌ ಆ 200 rupees 400 rupees ಬಂದ್ಬಿಟ್ಟು ನೀವು ನಿಮ್ಮ ಫ್ರೆಂಡ್ ಜೊತೆ, ಸೊ ನೀವು ಒಂದು ಬರ್ಗರ್ ಜೊತೆ ಎಂಟರ್ಟೈನ್ಮೆಂಟ್ ಅಲ್ಲಿ, ಫುಡ್ ಅಲ್ಲಿ ನಾವು ಸ್ಪೆಂಡ್ ಮಾಡ್ತೀವಿ. ಸೊ ಈ 298 rupees ಇಟ್ಟಿರೋ ರೀಸನ್ ಬಂದ್ಬಿಟ್ಟು ಯಾವ್ದೇ ಪ್ರಾಫಿಟ್ ಗೋಸ್ಕರ ಅಲ್ಲ. ಸೊ ಇಟ್ ಇಸ್ ಜಸ್ಟ್ ಫಾರ್ ದ ಪರ್ಪೋಸ್ ಆಫ್ ಯಾರು ಸೀರಿಯಸ್ ಇದ್ದಾರೆ, ಯಾರು ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ಸೊ ಅವ್ರನ್ನ ಫಿಲ್ಟರ್ ಔಟ್ ಮಾಡೋಕೋಸ್ಕರ ನಾವು ಈ 298 rupees ನ ಚಾರ್ಜ್ ಮಾಡ್ತಾ ಇದೀವಿ. ನೀವೇ ಯೋಚನೆ ಮಾಡಿ, ಇವತ್ತಿನ ಜನರೇಷನ್ ಅಲ್ಲಿ ಒಂದು ಬೇಬಿ ಕ್ಲಾಸ್ ಸ್ಟೂಡೆಂಟ್ ಗೆ ಒಂದು ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಕೊಡ್ಬೇಕು ಅಂದ್ರೆ ಎಷ್ಟೆಲ್ಲ ದುಡ್ಡು ಖರ್ಚಾಗುತ್ತೆ. ಸೊ ನೀವು ವಿಡಿಯೋ ನೋಡ್ತಿದ್ರೆ, ವಿಡಿಯೋ ನೋಡಿದಾದ್ಮೇಲೆ ನೀವು ಒಂದು ಇಂಟರ್ವ್ಯೂ ಹೋಗ್ಬೇಕು ಎಲ್ಲಾದ್ರೂ ಅಂದ್ರೆ ಹೋಗೋ ಬರೋ ಟ್ರಾನ್ಸ್ಪೋರ್ಟೇಷನ್ ಅದಕ್ಕಿಂತ ಎಷ್ಟೋ ಜಾಸ್ತಿ ಖರ್ಚಾಗುತ್ತೆ. ಸೊ ನಿಮಗೆ ಯಾರು ಈ ವಿಡಿಯೋನ ಶೇರ್ ಮಾಡಿದ್ದಾರೆ ಆ ಪರ್ಸನ್ ಗೆ ಒಂದು ಮೆಸೇಜ್ ಮಾಡಿ, ಐ ವಾಂಟ್ ಟು ಎನ್ರೋಲ್ ಅಂತ. ಸೊ ಆ ಪರ್ಸನ್ ನಿಮಗೆ ಪ್ರತಿ ಒಂದು ಥಿಂಗ್ಸ್ ನ ಅಪ್ಡೇಟ್ ಮಾಡ್ತಾರೆ, ನಿಮಗೆ ಶೆಡ್ಯೂಲ್ ಕೊಡ್ತಾರೆ, ನಿಮಗೆ ಸಮ್ ಇ ಬುಕ್ಸ್ ಪ್ರೊವೈಡ್ ಮಾಡ್ತಾರೆ. ಸೊ ನಿಮಗೆ ಡೇಟ್ ಅಂಡ್ ಟೈಮ್ ಪ್ರತಿ ಒಂದು ಅಪ್ಡೇಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ನೊಂದು, ಸೊ ನಿಮಗೆ ಒಬ್ಬ ಪರ್ಸನ್ ಆಕ್ಸಿಸ್ ಮಾಡಲಾಗುತ್ತೆ, ನಿಮಗೆ ಲೈಫ್ ಟೈಮ್ ವರ್ಗು ಅವರು ಗೈಡ್ ಮಾಡ್ತಾರೆ. ಅಂಡ್ ಒನ್ ಥಿಂಗ್, ನಮ್ಮ ಹತ್ರ ಕೆಲಸ ಮಾಡೋ ಆಸಕ್ತಿ ಏನೋ ಎಲ್ಲರಿಗೂ ಇರುತ್ತೆ, ಬಟ್ ನಮಗೆ ಒಂದು ಪರ್ಸನಲ್ ಅಶ್ಯೂರೆನ್ಸ್ ಬೇಕಾಗಿರುತ್ತೆ. ಏನಂತ, ನಮಗೊಬ್ರು ಲೈಫ್ ಟೈಮ್ ಗೈಡ್ ಮಾಡಬೇಕು. ಅಂಡ್ ಅನದರ್, ನಮಗೆ ಸಿಗ್ತಾ ಇರೋ ಅಪಾರ್ಚುನಿಟಿ, ನಾವು ಮಾಡ್ತಿರೋ ಅಪಾರ್ಚುನಿಟಿ 100% ನಾವು ಅಲ್ಲಿಂದ ಒಂದು ಲೈಫ್ ಟೈಮ್ ಯಾವ ರೀತಿ ಗ್ರೋತ್ ತಗೋಬಹುದು ಅನ್ನೋದನ್ನ. ಸೊ ಅದಕ್ಕಿಂತ ಮೊದಲು ನಾನು ನಿಮಗೆ ಸ್ವಲ್ಪ ಟೆಸ್ಟಿಮನಿನ ತೋರ್ಸೋಕೆ ಇಷ್ಟಪಡ್ತೀನಿ. ಸೊ ಎಂಜಾಯ್ ವಾಚಿಂಗ್. ಹಲೋ, ನಮಸ್ತೆ ಕನ್ನಡಿಗರೇ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ. ಸೊ ನನ್ನ ನೇಮ್ ಬಂದ್ಬಿಟ್ಟು ನಂದಿನಿ ಅಂತ. ನಾನ್ ಪ್ರಾಪರ್ ಬಂದ್ಬಿಟ್ಟು ಬೆಳಗಾವ್ ಡಿಸ್ಟಿಕ್. ನಾನು ಇವಾಗ ಹೌಸ್ ವೈಫ್ ಆಗಿದ್ದೀನಿ. ಗೈಸ್, 2-3 ಮಂತ್ ಬ್ಯಾಕ್ ಎಲ್ರೂ ತರಾನೇ ನಾನು ಕೂಡ ಎನ್ರೋಲ್ ಮಾಡ್ಕೊಂಡೆ ಈ ಮಾಸ್ಟರ್ ಕ್ಲಾಸ್ ನ ಅಟೆಂಡ್ ಆಗಿದ್ದೀನಿ. ಅಟೆಂಡ್ ಆದಾಗಿಂದ ನಾನು ಇಲ್ಲಿ ಮನಿ ಅಷ್ಟೇ ಅಲ್ಲ, ಸೊ ಅದ್ರ ಜೊತೆಗೆ ಸ್ಕಿಲ್ಸ್ ಆಯ್ತು, ಕಮ್ಯುನಿಕೇಶನ್. ಸೊ ನೀವು ಕೂಡ ನಂಬಿಕೆ ಇಟ್ಟು ಎನ್ರೋಲ್ ಮಾಡ್ಕೊಂಡು ಮಾಸ್ಟರ್ ಕ್ಲಾಸ್ ಗೆ ಅಟೆಂಡ್ ಆಗಿ ಗೈಸ್. ಇಲ್ಲಿಂದ ನೀವು ಡೀಸೆಂಟ್ ಮನಿ ಅಷ್ಟೇ ಅಲ್ಲ, ಸೊ ನಂತರಾನೇ ನೀವು ಕೂಡ ಸ್ಕಿಲ್ಸ್ ಆಯ್ತು, ಕಮ್ಯುನಿಕೇಶನ್ ಆಯ್ತು, ಜಾಸ್ತಿ ಇಂಪ್ರೂವ್ ಆಗ್ತೀರಾ ಗೈಸ್. ಸೊ ಹಾಯ್ ಎಲ್ರಿಗೂ, ನನ್ನ ಹೆಸರು ತಬಸ್ಸುಮ್ ಸುಲ್ತಾನ. ಸೊ ನಾನು ಪ್ರೆಸೆಂಟ್ ಬಂದ್ಬಿಟ್ಟು ಬಳ್ಳಾರಿಯಲ್ಲಿ ಎಜುಕೇಶನ್ ಮಾಡ್ತಿದ್ದೀನಿ. ಸೊ ಈಗ ನಾನು ಪ್ರೆಸೆಂಟ್ BSc ಸೆಕೆಂಡ್ ಸೆಮ್ ಓದ್ತಿದ್ದೀನಿ ಆಯ್ತಾ. ಸೊ ನಾನು ನಿಮ್ ತರಾನೇ 3 months ಮುಂಚೆ ಇಲ್ಲಿ ಮಾಸ್ಟರ್ ಕ್ಲಾಸ್ ಅಟೆಂಡ್ ಆಗಿ ಎನ್ರೋಲ್ ಮಾಡಿಸ್ಕೊಂಡು ಸೊ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಪ್ರೆಸೆಂಟ್ ನನಗೆ ಒಳ್ಳೆ ಇನ್ಕಮ್ ಬರ್ತಿದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ, ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗಲಿ, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಲಿ ಎಲ್ಲ ಕಲ್ತ್ಕೊಂಡಿದ್ದೀನಿ ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ನಾನು ನಿಮಗೆ ಒಂದು ಟ್ರಸ್ಟ್ ಕೊಡ್ತೀನಿ, ನಾನು ಯಾವ ತರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡಿದ್ದೀನೋ, ಸೊ ನೀವು ಅದೇ ತರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡ್ತೀರಾ. ಸೊ ಪ್ಲೀಸ್ ಎನ್ರೋಲ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ರಾಜೇಶ್ ಅಂತ. ನಾನು ಬಾಗಲಕೋಟೆಯಲ್ಲಿ ಬಿಲಾಂಗ್ ಮಾಡ್ತೀನಿ. ನಾನು ಇವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಓದ್ತಾನೆ ಒಂದು ಡಿಸೆಂಟ್ ಇನ್ಕಮ್ ನ ಜನರೇಟ್ ಮಾಡ್ತಿದ್ದೀನಿ. ಓಕೆ, ನಾನು ನಿಮ್ತಾನೆ 6 months ಇಂದ ಇದೇ ಮಾಸ್ಟರ್ ಕ್ಲಾಸ್ ನ ಅಟೆಂಡ್ ಮಾಡಿ ಟೋಟಲ್ ಲೈಫ್ ಚೇಂಜ್ ಆಗ್ತಿದೆ. ಇದರಿಂದ ನಾನು ಪರ್ಸನಾಲಿಟಿ ಕೂಡ, ಇನ್ಕಮ್ ನಲ್ಲಿ ಕೂಡ, ಸ್ಕಿಲ್ ನಲ್ಲಿ ಕೂಡ ಡೆವಲಪ್ ಆಗ್ತಾ ಇದ್ದೀನಿ. ಏನು ತುಂಬಾ ಯೋಚನೆ ಮಾಡಬೇಡಿ, ಫಟಾಫಟ್ ಅಂತ ಎನ್ರೋಲ್ ಆಗಿದ್ದಾರೆ. ನನ್ನ ಹೆಸರು ರಾಜು ಸರ್. ನಮ್ಮೂರು ಬಂದು ಬಳ್ಳಾರಿ ಡಿಗ್ರಿ ಬೆಸ್ಟ್ ಸ್ಟೂಡೆಂಟ್. ಸೊ ನಿಮ್ ಕಡೆ 6 months ಬ್ಯಾಕ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಆಗಿದ್ದೆ. ಮಾಸ್ಟರ್ ಕ್ಲಾಸ್ ಅಟೆಂಡ್ ಆಗಿರೋದ್ರಿಂದ ಇನ್ಕಮ್ ಡೆವಲಪ್ಮೆಂಟ್ ಆಗಿದೆ, ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗಿದೆ, ಪರ್ಸನಲ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗಿದೆ. ನೀವು ಯಾರ್ಯಾರು ಮಾಸ್ಟರ್ ಕ್ಲಾಸ್ ಅಟೆಂಡ್ ಆಗಿರೋ ಬೇಗ ಅಟೆಂಡ್ ಆಗಿ ಎನ್ರೋಲ್ಮೆಂಟ್ ಆಗಿದೆ. ಸೊ ಐ ಹೋಪ್ ನೀವು ಆ ಪರ್ಸನ್ ಗೆ ಮೆಸೇಜ್ ಮಾಡಿದೀರಾ ಅನ್ಕೊಂತಿದೀನಿ, ಐ ವಾಂಟ್ ಟು ಎನ್ರೋಲ್ ಅಂತ. ಸೊ ಏನ್ ಗೊತ್ತಾ, ನಮ್ ಲೈಫ್ ಅಲ್ಲಿ ಒಬ್ಬ ಪರ್ಸನ್ ಒಂದು ಅಪಾರ್ಚುನಿಟಿ,
ನಮ್ಮ ಲೈಫ್ ಅನ್ನ ಚೇಂಜ್ ಮಾಡೋಕೆ ಒಂದು ಬಿಗ್ ಡಿಫರೆನ್ಸ್ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಅದೇ ರೀತಿ ಸೊ ನೀವು ಇಲ್ಲಿ ತುಂಬಾ ಜನ ನಿಮ್ಮ ಪರಿಸ್ಥಿತಿನ ಚೇಂಜ್ ಮಾಡ್ಕೊಳ್ಳೋಕೆ, ನೀವು ಯಾವ ಒಂದು ಸಿಚುವೇಶನ್ ಇಂದ ಲೈಕ್ ಲೀವ್ ಮಾಡ್ತಾ ಇದ್ರಿ ಅದರಿಂದ ಹೊರಗೆ ಬರೋಕೆ, ಇದರ್ ನೀವು ಸ್ಟೂಡೆಂಟ್ ಆಗಿದ್ರೆ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಲೈಫ್ ನ ನೀವು ಲೀಡ್ ಮಾಡೋಕೆ ನಿಮ್ ಪೇರೆಂಟ್ಸ್ ಹತ್ರ ದುಡ್ಡು ಕೇಳದೆ ಸೊ ನೀವು ಇಲ್ಲಿಂದ ಅದನ್ನೆಲ್ಲ ಎನ್ರೋಲ್ ಮಾಡ್ಕೊಂಡು ಅಚೀವ್ ಮಾಡ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ಇನ್ನು ಏನಕ್ಕೆ ವೇಟ್ ಮಾಡ್ತಿದ್ದೀರಾ, ಬೇಗ ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಬಿಕಾಸ್ ನಮ್ಮ